ಮೊನ್ನೆ ಏನೋ 5 ಮಕ್ಕಳು 6 ಮಕ್ಕಳಿಗೆ ಫ್ಲೂಯಿಡ್ಸ್ ಕೊಟ್ಟ ಮೇಲೆ, ಅದು ಎಸ್ಪೆಷಲಿ ರಿಂಗರ್ ಲ್ಯಾಕ್ಟೇಟು ಮತ್ತು DNS ಕೊಟ್ಟ ನಂತರ ಚಿಲ್ಸ್ ಥರ ಬಂದಿತ್ತಂತೆ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ರ್ಯಾಶ್ ಬಂದಿತ್ತಂತೆ. ಸೊ ಆ ಮಕ್ಕಳಿಗೆ ಮೈಲ್ಡ್ ಆ್ಯಂಟಿ ಅಲರ್ಜಿಕ್ ಕೊಟ್ಟ ಮೇಲೆ ಎಲ್ಲರೂ ಉತ್ತಮ ಆರಾಮಾಗಿದ್ದಾರೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಚಾರ್ಜ್ ಆಗಿ ಕೂಡ ಹೋಗಿದ್ದಾರೆ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಜಾಸ್ತಿ ಗಾಬರಿ ಆಗೋದು ಬೇಡ ಅಂತ ನನ್ನ ಕಡೆಯಿಂದ, ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಿಮ್ಗೆ ಕೇಳ್ಕೊತೀನಿ. ಆ ಬ್ಯಾಚ್ ಏನಿದೆ ಅದನ್ನು ನಾವು ಆಲ್ರೆಡಿ ಸ್ಟಾಪ್ ಮಾಡಿದ್ದೀವಿ. ನಮ್ಮಲ್ಲಿ ಫಾರ್ಮಕೋ ವಿಜಿಲೆನ್ಸ್ ಕಮಿಟಿ ಇದೆ, ADR ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಕಮಿಟಿ, which is constituting of the HODs of various departments and some of the associate professors. That is called as casualty assessment committee. ಈ ಕಮಿಟಿ ಅದನ್ನು ಎಲ್ಲ ಅಸೆಸ್ ಮಾಡಿ, ಈಗ ನಾವು ಅದನ್ನು ಥ್ರೂ ದ VG flow we have sent the report to Ghaziabad. That is a pharmacovigilance committee, Central Pharmacovigilance Committee, ಗಾಜಿಯಾಬಾದ್ಗೆ ಆನ್ಲೈನ್ ರಿಪೋರ್ಟಿಂಗ್ ಕೂಡ ಮಾಡಿದ್ದೀವಿ. ಆಮೇಲೆ ಆ ಬ್ಯಾಚ್ದೇನು IV ಫ್ಲೂಯಿಡ್ಸ್ ಇದ್ದಾವೆ ಅದನ್ನು ತೊಗೊಂಡು ನಾವಿಲ್ಲಿ ಟೆಸ್ಟಿಗೆ ಕೂಡ ತೊಗೊಂಡಿದ್ದೀವಿ. ಅದನ್ನು ಮೈಕ್ರೋಬಯಾಲಜಿ ಲ್ಯಾಬಿಗೆ ಕೊಟ್ಟು ಅದು ಅಲ್ಲಿ ಏನಾದರೂ ಗ್ರೋತ್ ಬರುತ್ತೆ, ಏನೋ ಕಂಟ್ಯಾಮಿನೇಷನ್ ಇದೆ ಅಂತ ಅದು ನೋಡ್ತಾ ಇದ್ದಾರೆ. ಮತ್ತು ಡ್ರಗ್ ಕಂಟ್ರೋಲ್ ಇದಕ್ಕೂ ಕಳಿಸ್ಕೊಟ್ಟಿದ್ದೀವಿ. ಸೊ ಅದೇನಾದರೂ ರಿಯಾಕ್ಷನ್ ಏನಾದರೂ ಕಾರಣ ಮೇಡಮ್? ಇದರಿಂದ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆ ರಿಪೋರ್ಟ್ ಬರೋವರೆಗೂ ನಾವು ಕಾಯ್ದು ನೋಡಬೇಕಾಗುತ್ತೆ. ಬಟ್ ಯಾವುದಕ್ಕೂ ರಿಸ್ಕ್ ತೊಗೋಬಾರ್ದಂತಂದು ನಾನು ಅದನ್ನು ಹೋಲ್ ಬ್ಯಾಚ್ ಇಸ್ ಸ್ಟಾಪ್ಡ್. ವಿ ಆರ್ ನಾಟ್ ಯೂಸಿಂಗ್ ದಟ್ ಡ್ರಗ್ ಫಾರ್ ಎನಿವನ್. ದಟ್ ಈಸ್ ಓನ್ಲಿ IV ಫ್ಲೂಯಿಡ್. ಅದಕ್ಕೆ ಯಾರೂ ಗಾಬರಿ ಆಗೋದು ಬೇಡ. ಅದನ್ನು ಚೇಂಜ್ ಮಾಡಿ ಬೇರೆಯೇ ಯೂಸ್ ಮಾಡ್ತೀವಿ ನಾವು. ಆ ಬ್ಯಾಚ್ದನ್ನು ವಾಪಸ್ ಟೆಂಡರ್ ಥ್ರೂ ಏನು ತರಿಸಿದ್ದೀವಿ ಅದನ್ನು ವಾಪಸ್ ಹೋಗುತ್ತೆ ಅದು ಅವರಿಗೆ. ಬಟ್ ಇದ್ರ ಬಗ್ಗೆ ಖಚಿತವಾಗಿ ಹೇಳಬೇಕಂದ್ರೆ ಇದು ADR ಕಮಿಟಿ ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿದಿಂದ ರಿಪೋರ್ಟ್ ಬರಬೇಕು. ಮತ್ತು ಇದು ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ದೀವಿ, ನಾವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲ್ ಇದಕ್ಕೆ ಆಲ್ರೆಡಿ ರಿಪೋರ್ಟ್ ಕಳಿಸಾಯಿತು. ಸೊ ಇದ್ರ ಮುಂದೆ ಏನಾಗುತ್ತೆ ಅದು ವೆಯ್ಟ್ ಮಾಡಿ ನೋಡಬೇಕು ರಿಪೋರ್ಟ್.